ನಗರ ಗ್ರಾಮ ಪಂಚಾಯತಿ ಸತ್ತೋಗಿದೆ. ಇಲ್ಲಿ ಯಾರು ಕೇಳೋರು ಯಾರು ಇಲ್ಲ. ಮೊನ್ನೆ ದಿನ ಇಲ್ಲಿ ಪಾಪ ಸುಮಾರು ಒಂದು ದಂಪತಿಗಳು ಸುಮಾರು ಒಂದು 7 ಗಂಟೆ ಸಮಯದಲ್ಲಿ ಮಕ್ಕಳು ಮತ್ತೆ ಗಂಡ ಹೆಂಡತಿ ಎಲ್ಲ ಬಿದ್ದು ಅವ್ರ ಮೂತಿ ಮುಖ ಎಲ್ಲ ಒಡೆದೋಗಿದೆ. ನೋಡಿ ಈಗಲೂ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಯಾವುದೇ ಕಾರಣಕ್ಕೂ ಅವ್ರು ಫೋನ್ ರಿಸೀವ್ ಮಾಡೋದಿಲ್ಲ. ಈ ಸಮಸ್ಯೆಗಳು ನಾವು ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಇದು ಮಾಡಬೇಕು ಅಂತ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀರಾ. ಇಲ್ಲಿನ ಸಮಸ್ಯೆಗಳು ನೀವು ಒಂದು ಚೂರು ಗೊತ್ತಾಗೋದಿಲ್ಲ. ಹಾಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಧಿಕ್ಕಾರ, ಧಿಕ್ಕಾರ. ಗ್ರಾಮ ಪಂಚಾಯತಿಗೆ ಧಿಕ್ಕಾರ, ಧಿಕ್ಕಾರ. ಗ್ರಾಮ ಪಂಚಾಯತಿಗೆ ಧಿಕ್ಕಾರ, ಧಿಕ್ಕಾರ. ಪಿಡಿಒಗೆ ಧಿಕ್ಕಾರ, ಧಿಕ್ಕಾರ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಿಂದ ಕಾಚನಾಯಕನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಹಳ್ಳಗಳು ಬಿದ್ದಿದ್ದು, ಇದರಿಂದ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ಪ್ರತಿನಿತ್ಯ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದು, ಕೂಡಲೇ ಹೆನ್ನಗರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಹಾಗೂ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಂತೆ ಆಗ್ರಹಿಸಿ ಸ್ಥಳೀಯರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ಸ್ಥಳೀಯ ಮುಖಂಡರಾದ ಕಾಚನಾಯಕನಹಳ್ಳಿ ಶಶಿಕಿರಣ್ ರವರು ಮಾತನಾಡಿ, ಇನ್ನು ಈ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಹೆನ್ನಗರ ಗ್ರಾಮ ಪಂಚಾಯತಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. 1 ತಿಂಗಳ ಒಳಗಾಗಿ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ರಾಜಣ್ಣ, ಮಂಜುನಾಥ್, ಮಧು, ರಂಗಸ್ವಾಮಿ, ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ರೆಡಿಯಾಗಿ ಮಾಡಿ ಅಂತೇಳಿ ಒಂದು 4-5 ಬಾರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಿದ್ರೆ ಗೊತ್ತಿಲ್ಲ. ಅಷ್ಟು ಬಿದ್ದಿದ್ದನ್ನು ನಾವಿಲ್ಲಿ ಜನ ಬಿದ್ದು ನಿನ್ನೆ ಸಾರ್ವಜನಿಕರು ಬಿದ್ದು ನಿನ್ನೆ ಏಟೆಲ್ಲ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲೆ ನಾವು ಕಲ್ಲೆಲ್ಲ ಹಾಕಿ ನಿನ್ನೆ ಇದು ಮಾಡಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ PDO ಅವ್ರಿಗೆ ಗಮನಿಸ್ತಾ ಫೋನೇ ರಿಸೀವ್ ಮಾಡ್ತಾ ಇಲ್ಲ. PDO ಅವರು ಏನಿದು ಪಂಚಾಯತಿನ ಇಲ್ಲ ಏನು ನಮ್ಗೆ ಅರ್ಥ ಆಗ್ತಾ ನೋಡಿ. ಈ ಮ್ಯಾನ್ಯುವಲ್ ಹೋಗಿ ಮಿನಿಮಮ್ ಒಂದು 15 ದಿವಸದಿಂದ 20 ದಿವಸ ಆಗಿದೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ನಾವು PDO ಇವ್ರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಅವರು ಫೋನೇ ತೆಗಿತಾ ಇಲ್ಲ. ಇಲ್ಲಿನ ಸಮಸ್ಯೆಗಳು ಮತ್ತೆ ರಸ್ತೆಗಳು ಅವ್ರ ಸೀಟಲ್ಲಿ ಅವ್ರು ಇರೋದೇ ಇಲ್ಲ. ನಾನು ರಾಜ್ಯ ಉಪಾಧ್ಯಕ್ಷ, PDO ಸಂಘದ ಅಧ್ಯಕ್ಷ ಅಂತ ಹೇಳ್ತಾರೆ. ರಸ್ತೆಗಳು ನೋಡಿ. ನಮ್ಮ ಪಂಚಾಯತಿನೇ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಯಾವ ರಾಜ್ಯಕ್ಕಾದ್ರೇನು ಇದು ಸರ್? ದಯವಿಟ್ಟು ಈ ಕೂಡಲೇ ನೀವು ಸರಿಪಡಿಸದೆ ಹೋದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. PDO ಸಾಹೇಬರು ಅಷ್ಟೇ, EO ಸಾಹೇಬರು ಅಷ್ಟೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಬಂದು ಕೂಡಲೇ ಬೆಳಗ್ಗೆ ಬಂದು ಗಮನ ಹರಿಸ್ಬೇಕು, ನೋಡ್ಬೇಕು. ಅವರೇ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಏನಾಗಿದೆ ಅನಾಹುತ ಅದನ್ನು ಸರಿಪಡಿಸ್ಕೊಡ್ಬೇಕು. ನಮ್ಮ ಹೆನ್ನಗರ ಗ್ರಾಮ ಪಂಚಾಯತಿ PDO ಹಾಗೂ EO ಸಾಹೇಬರು, ಆನೇಕಲ್ ತಾಲೂಕಿನ EO ಸಾಹೇಬರು ತಕ್ಷಣ ಇದನ್ನು ರೆಡಿ ದುರಸ್ತಿ ಮಾಡಿಕೊಡ್ಬೇಕು. ಯಾಕಂದರೆ ಇಲ್ಲಿ ರಸ್ತೆ ಮಾಡಿಕೊಡ್ಬೇಕು. ನಿಮಗೆ ಈ ಗ್ರಾಮದ ನಮ್ಮ ಕಾಚನಾಯಕನಹಳ್ಳಿ ಗ್ರಾಮದ ತೆರಿಗೆ ಮಾತ್ರ ಬೇಕು. ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸ್ಕೊಡಲು ನಿಮಗೆ ಆಗೋದಿಲ್ವಾ? ನಿಮಗೆ ಯೋಗ್ಯತೆ ಇದೆಯೋ ಇಲ್ವಾ? ಇಲ್ಲಾಂದರೆ ನಾವು ಇದನ್ನು ನಮ್ಮ ಶಾಸಕರಾದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ
ಎಂ ಕೃಷ್ಣಪ್ಪನವರ ಗಮನಕ್ಕೂ ತರ್ತೀವಿ. ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಈ ದಿನ ನಾವು ಪ್ರತಿಭಟನೆ ಮಾಡಿದ್ದೀವಿ. ಏಕೆಂದರೆ ಇಲ್ಲಿನ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ರಸ್ತೆ, ಚರಂಡಿ ಮತ್ತು ರಸ್ತೆ ಎಲ್ಲ ಹಾಕಿದ್ರೂ ಈ KEB ಅವ್ರದ್ದು ಮತ್ತು ಈ ನಮ್ಮ ಏರ್ಟೆಲ್ಲು ಫೋನ್ ಇವರು ಮಾಫಿಯಾಗಳಿಂದ ಎಲ್ಲ ಅಗದು ಎಲ್ಲ ಅವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ದಿನ ಇಲ್ಲಿ ಪಾಪ ಸುಮಾರು ಒಂದು ದಂಪತಿಗಳು ಸುಮಾರು ಒಂದು 7 ಗಂಟೆ ಸಮಯದಲ್ಲಿ ಮಕ್ಕಳು ಮತ್ತು ಗಂಡ ಹೆಂಡತಿ ಎಲ್ಲ ಬಿದ್ದು ಅವ್ರ ಮೂತಿ ಮುಖ ಎಲ್ಲ ಹೊಡೆದೋಗಿದೆ. ಇಲ್ಲಿ ಯಾರು ಕೇಳೋರು ಯಾರೂ ಇಲ್ಲ. ಈ ಯನ್ನಾಗರ ಗ್ರಾಮ ಪಂಚಾಯತಿ ಸತ್ತೋಗಿದೆ. ಮತ್ತು ಈ ಸಿದ್ದರಾಜು ಅಂತಿದ್ದಾರೆ PDO, ಇವರು ಎಷ್ಟು ಸರಿ ಫೋನ್ ಮಾಡಿದ್ದೀನಿ ನೋಡಿ ಸರ್, ನೋಡಿ ಈಗಲೂ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಯಾವುದೇ ಕಾರಣಕ್ಕೂ ಅವ್ರು ಫೋನ್ ರಿಸೀವ್ ಮಾಡೋದಿಲ್ಲ. ಈ ಸಮಸ್ಯೆಗಳು ನಾವು ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಇದು ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿ ಒಂದು ಒಳಚರಂಡಿ ರಿಂಗ್ ಹೋಗ್ಬಿಟ್ಟಿದೆ. ಆ ರಿಂಗ್ನು ಕೇಳಿ ನಮ್ಮ ರಾಜು ಅವರು ಇರ್ಬೋದು, ನಾವೆಲ್ಲ ಕೇಳಿದ್ದೀವಿ. ಇದುವರೆಗೂ ಸುಮಾರು 15-20 ದಿವಸ ಆಗಿದೆ. ಇದುವರೆಗೂ ಅವರು ರಿಂಗು ಹಾಕ್ಸಿಲ್ಲ, ಏನೂ ಆಗಿಲ್ಲ. ಸಮಯ ಈಗ 5-5:30 ಆಗಿದೆ. ಎಷ್ಟು ಜನ, ಸಾವಿರಾರು ಜನ ಓಡಾಡ್ತಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಮತ್ತು ಇಲ್ಲಿನ ಹೆಣ್ಮಕ್ಳು ಓಡಾಡ್ತಾ ಇರಬೇಕಾದ್ರೆ ಗಾಡಿಯವರೆಲ್ಲ ಮೇಲೇ ಬಿಡಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಯನ್ನಾಗರ ಗ್ರಾಮ ಪಂಚಾಯತಿ. ಈ ಗ್ರಾಮ ಪಂಚಾಯತಿ ಇದೆಯಾ ಇಲ್ಲ ಗೊತ್ತಿಲ್ಲ, ಸತ್ತೋಗಿದೆಯೇನೋ. ಈ ಸಿದ್ದರಾಜು ಅವ್ರಿಗೆ ಇಲ್ಲಿ ಏನು ಆಗ್ತಿದೆ ಏನು ಅಂತ ಒಂದು ಚೂರು ಗೊತ್ತಿಲ್ಲ. ಅವರು AC ರೂಮಲ್ಲಿ ಕೂತ್ಕೊಂಡು ಆರಾಮಾಗಿರ್ತಾರೆ. ಇಲ್ಲಿ ಬಂದು ಏನೇನು ಯಾವ್ಯಾವ ವಾರ್ಡಲ್ಲಿ ಯಾವ್ಯಾವುದು ಇದರಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತ ಕೇಳೋರು ಗತಿ ಇಲ್ಲ ನಮಗೆ. ದಯವಿಟ್ಟು ನೋಡಿ, ಗ್ರಾಮ ಪಂಚಾಯತಿ PDO ಅವರೇ ಬಂದು ಈ ನಮ್ಮ ಸಮಸ್ಯೆನ ಆಲಿಸಿ ನಿಮ್ಗಳಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೋಡಿ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸರ್, ಪಂಚಾಯತಿಗೆ ನಾನು ಮನವಿ ಕೊಟ್ಟಿದ್ದ ಇಲ್ಲ, ಮನವಿ ಕೊಡೋ ಕಾಲ ಹೋಗಿದೆ ಸರ್. ಫೋನ್ ಮಾಡ್ತಾ ಇದ್ದೀವಿ, ಫೋನ್ ತೆಗಿತಾ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಇದು ಯಾಕೋ ಆ ಸ್ಥಾನಕ್ಕೆ ಅವ್ರು ನಾಲಾಯಕ್ ಸರ್. ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀವಿ, ಆ ಸ್ಥಾನಕ್ಕೆ ನಾಲಾಯಕ್ ಅವರು ಸಿದ್ದರಾಜು ಅವರು. ಇಲ್ಲ ಅಂದರೆ ಅವ್ರು ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗ್ಲಿ, ಬೇರೆಯವ್ರು ಯಾರೋ ಬಂದು ಮಾಡ್ತಾರೆ ಕೆಲಸ. ಬಂದು ಇಲ್ಲಿ ಸಮಸ್ಯೆಗಳು ಆಲಿಸ್ಬೇಕು ಸರ್. AC ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡಿರೋದಲ್ಲ, ಸಮಸ್ಯೆ ಆಲಿಸಿ ಬಂದು ಗ್ರೌಂಡ್ ರಿಪೋರ್ಟ್ ನೋಡಿ ಏನು ತೊಂದರೆ ಆಗಿದೆ ಅಂತ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀರಾ, ಇಲ್ಲಿನ ಸಮಸ್ಯೆಗಳು ನೀವು ಒಂದು ಚೂರು ಗೊತ್ತಾಗೋದಿಲ್ಲ. ದಯವಿಟ್ಟು ನೋಡಿ, ಸಿದ್ದರಾಜು ಅವರೇ PDO ಅವರೇ ಬಂದು ಈ ಸಮಸ್ಯೆಗಳನ್ನ ಆಲಿಸಿ. ಇಲ್ಲದೆ ಹೋದ ಪಕ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಮುಂದೆ ಟಮಟೆ ಚಳುವಳಿ ಮಾಡ್ತೀವಿ, ಬೀಗ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಈ ಕಿಕ್ ಬಂಕಿಂದ ಇಲ್ಲಿ 3 ದಾರಿ ಏನು ಕಾಣಿಸ್ತಿದೆ, ಇಲ್ಲಿವರೆಗೂ ತಗೊಂಡ್ರೆ ಇಲ್ಲಿ ಎಣಿಕೆ ಹಾಕ್ಬಿಟ್ರೆ ಒಂದು 1000 ಗುಂಡಿಗಳಿದಾವೆ. ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಫ್ಯಾಮಿಲಿಗಳಾಗಲಿ ಅಥವಾ ಯಾರಾಗಲಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ನೀವು ಹಳ್ಳ ನೋಡ್ಬೋದು. ಮತ್ತು ಅಲ್ಲಿ ಮ್ಯಾನುವಲ್ ಓಪನ್ ಆಗಿದೆ. ನಿನ್ನೆ ಸಂಜೆ ನಾವೇ ಒಂದು ಫ್ಯಾಮಿಲಿನ ಪಾಪ ಮೇಲೆ ಎತ್ತು ಕಳಿಸಿದ್ವಿ, ಮಗು ಬೇರೆ ಇತ್ತು. ಈ ಥರ ತುಂಬ ಇನ್ಸಿಡೆಂಟ್ಸ್ ನಡೀತಾನೆ ಇರ್ತದೆ ಡೈಲಿ. ಸೊ ಇದರಿಂದ ಕೇಳ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ, ನೋಡಿ ಅಲ್ಲಿ ನೋಡ್ಬೋದು ಏನು ಇಟ್ಟಿದ್ದಾರೆ ಅಂತೇಳಿ. ಹೋಗೋರ್ಬರೆಲ್ಲ ಫಸ್ಟ್ ರೋಡ್ ಸರಿ ಮಾಡಿಸಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ಇದನ್ನ ಸ್ವಲ್ಪ ಗಮನಕ್ಕೆ ತಗೊಂಡು ಇದನ್ನ ಸರಿ ಮಾಡಿಕೊಡ್ಬೇಕಂದು ತಮ್ಮಲ್ಲಿ ಮನವಿ. ಇದ್ದೀರಿ ಯಾವಾಗ ನೋಡಿ ಗಾಡಿಗಳಾಗ ಮಕ್ಕಳು ಮರಿನ ಕೆಲ್ಸಕ್ಕೆ 24 ಗಂಟೆ ಓಡಾಡ್ತಾ ಇರ್ತೀರಿ. ರೋಡ್ಗಳು ಯಾವಾಗ ನೋಡಿ ಹಿಂಗೆ ಇರ್ತೈತೆ, ಎಷ್ಟು ವರ್ಷಕ್ಕೆ ನೋಡಿದ್ರೆ ಹಿಂಗೆ ಐತೆ. ಸ್ವಲ್ಪ ನಮಗೂ ಅನುಕೂಲ ಹಂಗೆ ಮಾಡಿಕೊಡ್ರಿ. ದಾರಿನೇ ಇಲ್ಲ, ಓಡಾಡೋಕ್ಕೆ ಆಗಲ್ಲ, ಏನು ಗೊತ್ತಾಗಲ್ಲ. ನೀರುಗಳು ಬೇರೆ ನಿಂತ್ಕೊಂಡ್ರೆ ಗೊತ್ತಾಗೋದೇ ಇಲ್ಲ. ನಾವು ವಯಸ್ಸಾದವ್ರು ಓಡಾಡ್ತಾ ಇರ್ತೀರಿ. ಹೌದು, ಅಷ್ಟೇ ನಾನು ಹೇಳೋದು. ವಯಸ್ಸಾದವ್ರು ಓಡಾಡ್ತಾ ಇರ್ತೀರಿ, ನೀರುಗಳು ನಿಲ್ತಿದ್ದಂಗೆ, ರೋಡ್ಗಳು ಕಾಣಿಸ್ದಂಗೆ ಮಾಡಿಕೊಡ್ರಿ ದಾರಿಗಳು. ಅದೇ ಬಿದ್ದೋದ್ರಿ ನಾ ಇಬ್ರು. ಹಾಂ.